ದೆಹಲಿ ಬ್ಲಾಸ್ಟ್ ವಿಚಾರವಾಗಿ ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್. ಬಿಹಾರ ಚುನಾವಣೆಗೆ ಒಂದು ದಿನ ಮುಂಚೆ ಇದು ಹೇಗಾಯ್ತು? ರಾಜಕೀಯಕ್ಕಾಗಿ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಅವರು. ರಾಜಕೀಯಕ್ಕಾಗಿ ಈ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಸಿಎಂ ಆಗ್ಲಿ ಪ್ರಧಾನಿ ಆಗ್ಲಿ ಯಾರೇ ಆದ್ರೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದಿನ ರಾಜಕೀಯದಿಂದ ದೂರ ಉಳಿಲೇಬೇಕಾಗುತ್ತೆ. ರಾಜಕೀಯಕ್ಕೆ ಏನಾದ್ರೂ ಮಾಡಿದ್ರೆ ಅಥವಾ ಅದರ ಲಾಭಕ್ಕಾಗಿ ಮಾಡಿದ್ರೆ ಅವರಿಗೂ ಒಳ್ಳೇದಾಗಲ್ಲ, ಅವರ ಕುಟುಂಬಕ್ಕೂ ಒಳ್ಳೇದಾಗಲ್ಲ ಅಂತ ಹೇಳಿ ಜಮೀರ್ ಅಹ್ಮದ್ ಅವರು ಹೇಳಿದ್ದಾರೆ. ಜೊತೆಗೆ ಯಾರು ಇಲ್ಲಿಯೇ ಗೂಟ ಹೊಡೆದುಕೊಂಡು ಇಲ್ಲಿ ಇರಲ್ಲ ಅನ್ನೋದರ ಜೊತೆಗೆ ಸಿಎಂ ಆಗ್ಲಿ ಪ್ರಧಾನಿ ಆಗ್ಲಿ ಯಾರು ಶಾಶ್ವತವಾಗಿ ಇರಲ್ಲ ರಾಜಕೀಯದಲ್ಲಿ. ಬ್ಲಾಸ್ಟ್ ಬಗ್ಗೆ ನಾನು ಕೇಳ್ತಾ ಇರೋದು ಇದನ್ನ ಅನುಮಾನ ಅಲ್ಲ, ಕೇಳ್ತಾ ಇದ್ದೀನಿ. ಟೆರರಿಸ್ಟ್ಗೆ ಜಾತಿಯೇ ಇಲ್ಲ. ಇಸ್ಲಾಂ ಧರ್ಮದಲ್ಲಿ ಟೆರರಿಸಂಗೆ ಯಾರೂ ಅವಕಾಶನೇ ಕೊಟ್ಟಿಲ್ಲ. ಟೆರರಿಸಂ ಮಾಡುವವನು ಇಸ್ಲಾಂ ಧರ್ಮದವನೇ ಅಲ್ಲ. ಹಾಗೆ ಮಾಡಿದ್ರೆ ಹುಳ ಬಿದ್ದು ಸಾಯ್ತಾನೆ ಅವನು. ಇನ್ನು 11ಕ್ಕೆ ಬಿಹಾರ ಚುನಾವಣೆಗೂ ಒಂದು ದಿನ ಮುಂಚೆ ಬ್ಲಾಸ್ಟ್ ಆಗಿದೆ. ಟೆರರಿಸ್ಟ್ಗಳಿಗೆ ರಾಜಕೀಯ ಸಂಪರ್ಕ ಇತ್ತು ಅನ್ನೋದನ್ನ ನಾನು ಅಲ್ಲಿ ಕೇಳ್ಪಟ್ಟಿದ್ದನ್ನ ಹೇಳ್ತಾ ಇದ್ದೇನೆ. ಎಲ್ಲವೂ ಈಗ ಊಹಾಪೋಹಗಳು ಸೃಷ್ಟಿ ಆಗ್ತಿವೆ. ಹಾಗೇನಾದಾದ್ರೆ ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೆ ನಾನು. ಈ ಪ್ರಶ್ನೆ ಯಾರು ಕೇಳಬೇಕು? ಆಮೇಲೆ ನನಗೆ ಆಶ್ಚರ್ಯ ಆಗೋದೇನೆಂದರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು? ಈಗ ಬಿಹಾರ ಚುನಾವಣೆ ಇತ್ತು ಬರತ್ತಾನೆ. ಬಿಹಾರ ಚುನಾವಣೆ ಒಂದಿನ ಮುಂಚೆ ಆಗಬೇಕಂದ್ರೆ ಎಲ್ಲ ಒಂದು ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳಿದ್ರಿ. ನೆನ್ನೆ ಈ ಒಂದಿನ ಚುನಾವಣೆಗೆ ಏನಕ್ಕೆ ಇದು? ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ ಅದು. ಕ್ಯಾಪಿಟಲ್ ಸಿಟಿ ಆ ಘಟನೆ ಆಗಬಾರ್ದಾಗಿತ್ತು. ನಾವು ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಪಾಪ ಇನ್ನೂ 20 ಜನ ಹಾಸ್ಪಿಟಲ್ ಇದ್ರು, ಅದರಲ್ಲಿ ಇನ್ನೂ 12 ಜನ ಸೀರಿಯಸ್ ಆಗಿದ್ದಾರಂತೆ. ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸತ್ತಿರೋರನ್ನ 8 ಜನ ಸತ್ತಿದ್ದಾರೆ. ಆ ಕುಟುಂಬಕ್ಕೆ ಸಹಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ.